ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು 65 ಅಡಿ ಶಿವನ ಟೆಂಪಲ್ ಎಲ್ಲಂದ್ರೆ ಬ್ಯಾಂಗ್ಳೂರ್ ನಾರ್ತ್ ಕೆಂಪ್ ಫೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ. ಇದು ಶಿವಂ ಟೆಂಪಲ್, ಶಿವ ಟೆಂಪಲ್. ಇದು ಕೆಂಪ್ ಫೋರ್ಟ್ ಮುಂದೆನೆ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಶಿವಲಿಂಗದ ಎಂಟ್ರೆನ್ಸ್ ಇದೆ. ಅಲ್ಲೇನೆ ನಮಗೆ 150 ರೂಪಾಯಿ ಕೊಟ್ರೆ ತೆಂಗಿನಕಾಯಿ, ಹೂವು, ಹಾರ ಎಲ್ಲ ಕೊಡ್ತಾರೆ. ಅಲ್ಲಿಂದ ತಗೊಂಡು ಕೆಡೆ ಮೆಟ್ಟಿಳಿದು ಗುಹೆ ಇಳ್ದಂಗೆ ಇಳಿದು ಹೋಗ್ಬೇಕು. ಹೋದ್ರೇ ಪಾರ್ಕಿಂಗ್ ಬರ್ತದೆ, ಕೆಡೆ ಪಾರ್ಕಿಂಗ್ ಬರ್ತದೆ. ಆ ಪಾರ್ಕಿಂಗ್ ಒಡೆ ಹೋಗ್ಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬೇಕಾಗತ್ತೆ. ಬೇಕಾದ್ರೆ ನಾವು ಪಾರ್ಕಿಂಗ್ ಇಲ್ಲೇ ಹಾಕೋಬೋದು. ಗಾಡಿನ ಟೂ ವೀಲರ್ ಆಗಲಿ ಕಾರ್ ಆಗಲಿ ಇಲ್ಲೇ ಹಾಕೋಬೋದು. ಇಲ್ಲಿ ಟೂ ವೀಲರ್ಗೆ ಬಂದು 30 ರೂಪಾಯಿ ತೊಗೊತಾರೆ. ನಮ್ಮ ಟೂ ವೀಲರ್ ಹೋಗಿದ್ದೆ 30 ರೂಪೀಸ್ ಕೊಟ್ಟೆ. 2 ಅವರ್ಸ್ ಕೊಟ್ಟು ಟೈಮ್ ಕೊಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ಟೂ ವೀಲರ್ ಎಲ್ಲ ಹಾಕ್ಬಿಟ್ಟು ಚಪ್ಪಲ್ ಸ್ಟ್ಯಾಂಡ್ ಇದೆ. ಚಪ್ಪಲ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ನಾವು ಚಪ್ಪಲ್ ಕೊಟ್ಟರೆ ಅದು ಫ್ರೀಯಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ಅಲ್ಲೇ ಇದೆ. ಅಲ್ಲಿ ತೊಗೊಂಡು ಹೋದ್ರೆ ಅಲ್ಲಿ ನಾವು ಟಿಕೆಟ್ ತೊಗೋಬೇಕಾಗುತ್ತೆ. ಟಿಕೆಟ್ ಅಂದರೆ 250 ರೂಪೀಸ್ ತೊಗೊತಾರೆ ಒಂದು ಟಿಕೆಟ್ಗೆ. ಆ ಟಿಕೆಟಲ್ಲಿ ನಾವು ಏನೇನು ಮಾಡಬೇಕು 250 ಅಷ್ಟು ಬರ್ತಷ್ಟು ಅಲ್ಲಿ ಇದು ಕೊಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಏನೇನು ಹೇಳ್ತೇವೆ ಈ ವಿಡಿಯೋ ಎಂಟು ತನಕ ನೋಡಿ ನಾನು ಏನೇನು ಮಾಡೋದು ಹೇಳ್ತೀನಿ ಫ್ರೆಂಡ್ಸ್. ಫಸ್ಟ್ ನಾವು ಟಿಕೆಟ್ 250 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕು. ಹೋಗಿದ ತಕ್ಷಣ ನಮಗೆ ಲೆಫ್ಟಲ್ಲಿ ನಮಗೆ ಇದು ಕಾಣಿಸ್ತದೆ. ರುದ್ರಾಕ್ಷ ಕೊಡ್ತಾರೆ ನಮಗೆ. ಒಂದು 108 ರುದ್ರಾಕ್ಷ ಕೊಡ್ತಾರೆ. 108 ರುದ್ರಾಕ್ಷವನ್ನು ತೊಗೊಂಡೋಗಿ ನಾವು ಲೈನ್ ಆಗಿ ಒಂದೊಂದು ಬೋಲ್ ಕೊಟ್ಟಿರ್ತಾರೆ. ಅದನ್ನ ಬಂದು ನಾವು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಒಂದೊಂದು ಬೋಲಲ್ಲಿ ಹಾಕೊಂಡ್ಬರ್ಬೇಕು. 108 ರುದ್ರಾಕ್ಷನ ಅದು ಆಮೇಲೆ ಒಂದು ದಾರ ಕೊಟ್ಟಿರ್ತಾರೆ. 108 ರುದ್ರಾಕ್ಷವನ್ನು ಬೋಲಲ್ಲಿ ಕೊಟ್ಟರೆ ಬೋಲಲ್ಲಿ ಕೈ ಕೂಪಿಡ್ತಾರೆ. ಅಲ್ಲಿ ಹಾಕೊಂಡು ನಾವು ಓಂ ನಮಃ ಶಿವ ಅಂತ ಹೇಳ್ಕೊಂಡ್ಬರ್ಬೇಕು. 108 ರುದ್ರಾಕ್ಷ ಮುಗಿದ ಮೇಲೆ ಅಲ್ಲಿ ದಾರ ಕೊಟ್ಟಿರ್ತಾರೆ. ಆ ದಾರದ ಅಲ್ಲಿ ಹೋಗ್ಬಿಟ್ಟು ಮರ ಕೊಟ್ಟಿರ್ತಾರೆ. ಆ ಮರದಲ್ಲಿ ಕಟ್ಟಬೇಕು. ನಾವು ಏನು ಅನ್ಕೊಂತೀವೋ ಆ ಮರದಲ್ಲಿ ಕಟ್ಟಿದ್ರೆ ನಮ್ಗೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅಲ್ಲಿ. ಆಮೇಲೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಮೆಟ್ಲು ಹತ್ತಿಸ್ತಾರೆ. ಮೆಟ್ಲು ಹತ್ತಿದ್ರೆ ನಮ್ಗೆ ಅಲ್ಲಿ ಇದು ಇದೆ, ಗಣಪತಿ ಇದೆ. ಗಣಪತಿ ಬಂದು 22 ಅಡಿ ಗಣಪತಿ ದೊಡ್ಡದಿದೆ. ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಹಂಗೆ ಹೋದ್ರೆ ಗಣಪತಿ ಹಿಂದೆನೆ ಹೋದ್ರೆ ನಾವು ಕೆರಡೆ ಗುಹೆ ಇಳಿತೀವಿ. ಗುಹೆ ತರ ಮಾಡಿದ್ರೆ ಅದನ್ನ ಇಳಿತೀವಿ. ಅದರಲ್ಲಿ ಬಂದು ಕೇದಾರ್ನಾಥ್, ಅಮರ್ನಾಥ್ ಆ ಲಿಂಗಗಳು ಮಾಡಿಕ್ಕಿದ್ದಾರೆ. ಆ ಲಿಂಗಗಳು ನೋಡಕ್ಕೆ ಒಂದೊಂದು ಲಿಂಗಗಳು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ ಲಿಂಗಗಳು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಒಂದೊಂದು ನಾವು ಅಮರ್ನಾಥ್ ಹೆಂಗಿರ್ತದೆ, ಕೇದಾರ್ನಾಥ್ ಹೆಂಗಿರ್ತದೆ ಅದೇ ತರ ಡಿಸೈನ್ ಮಾಡಿ ಇಕ್ಕಿರ್ತಾರೆ. ಆ ಲೈಟ್ಗಳು ತುಂಬಾ ಡಿಸೈನ್ ಲೈಟ್ಗಳು ಹಾಕಿರ್ತಾರೆ. ಆ ಲೈಟ್ಗಳಿಂದ ನಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಅಲ್ಲಿ. ಆಮೇಲೆ ರಾಮೇಶ್ವರಂದು ಆ ತರ ಸುಮಾರು ಒಂದು 22 ಲಿಂಗಗಳು ಇಕ್ಕಿದ್ದಾರೆ. ಆ ಗುಹೆ ತರ ಹೋಗ್ಬೇಕು. ಗುಹೆ ತರ ನಡ್ಕೊಂಡು ನಾವು ಹೋದ್ರೆ ಮೇಲೆ 10 ಇಳಿ ಅಂತ ಮಾಡಿರ್ತಾರೆ. ಒಂಥರ ಗುಹೆ ತರ ಮಾಡಿಕ್ಕಿದ್ದಾರೆ. ಆ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಫ್ರೆಂಡ್ಸ್. ಅದನ್ನ ತುಂಬಾ ಚೆನ್ನಾಗಿದೆ ಅದು ನೋಡಕ್ಕೆ. ನಾವು ಗುಹೆ ಒಳಗಡೆ ನೋಡಕ್ಕೆ ಅಮರ್ನಾಥ್ ದೇವ್ರು ನೋಡಕ್ಕೆ ತುಂಬಾ ಸಖತ್ತಾಗಿತ್ತು. ಆಮೇಲೆ ಈಶ್ವರನ ಸ್ಟ್ಯಾಚು ಚಿಕ್ಕದಾಗ ಒಂದು ಇಕ್ಕಿದೆ, ಅದು ಚೆನ್ನಾಗಿದೆ ನೋಡಕ್ಕೆ. ಆಮೇಲೆ ಕೇದಾರ್ನಾಥದ್ದು, ರಾಮೇಶ್ವರಂದು ಆ ಥರ ಸುಮಾರು ಲಿಂಗಗಳು ಇಕ್ಕಿದ್ದಾರೆ. ಆಮೇಲೆ ಮಧ್ಯಪ್ರದೇಶದ್ದು ಆ ಥರ ಸುಮಾರು ಇಕ್ಕಿದ್ದಾರೆ ಫ್ರೆಂಡ್ಸ್. ಎಲ್ಲ ಸ್ಟೇಟದ್ದು ಒಂದೊಂದು ಇಕ್ಕಿದ್ದಾರೆ. ಯಾವ ಸ್ಟೇಟಲ್ಲಿ ಯಾವ ಥರ ಇದೆ ಎಲ್ಲ ಇಕ್ಕಿದ್ದಾರೆ. ನೋಡೇ ಬಂದು ಅಲ್ಲಿ ಲಿಂಗಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ನೋಡಿಕೊಂಡು ನಾವು ಆಚೆ ಬರ್ಬೇಕು ಫ್ರೆಂಡ್ಸ್. ಆಚೆ ಒಂದು ನೋಡಿದ್ರೆ ಆಚೆ ಬಂದರೆ ಆಮೇಲೆ ಇದು ಕೊಟ್ಟಿರ್ತಾರೆ. ಹಾಲು ಲಿಂಗದ ಅಭಿಷೇಕ ಮಾಡಿಸ್ತಾರೆ. ಅಭಿಷೇಕ ಮಾಡಿದ್ಮೇಲೆ ಅವರೇ ನಮ್ಗೆ ಹಾಲು ಕೊಟ್ಬಿಟ್ಟು ಒಂದು ಕಪ್ಪಲ್ಲ ಒಂದು ಇದರಲ್ಲಿ ಹಾಲು ಕೊಟ್ಬಿಟ್ಟು ಅದು ಲಿಂಗದ ಮೇಲೆ ಉಯಿ ಅಂತ ಹೇಳ್ತಾರೆ. ಅದು ಅಭಿಷೇಕ ಅವ್ರು ಮಂತ್ರಗಳು ಹೇಳ್ತಾರೆ. ಮಂತ್ರ ಹೇಳಿ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿ ನೆಕ್ಸ್ಟ್ ನಾವು ಇನ್ನೊಂದು ಅದೇ ಥರ ಲಿಂಗಗಳು ಇಕ್ಕಿರೋ ಗುಹೆಯಲ್ಲಿ ಸಪೋರ್ಟ್ ಬಿಡ್ತಾರೆ. ಒಂದು 10 ಲಿಂಗಗಳು ನೋಡ್ಕೊಂಡ್ ಬರ್ತೀವಿ. ತಿರ್ಗಾ ಸೆಕೆಂಡ್ ರೌಂಡ್ ಬಂದು ಇನ್ನೊಂದು 10 ಗುಹೆಗಳು ಬಿಡ್ತಾರೆ. 10 ಲಿಂಗಗಳು ನೋಡಕ್ ಬಿಡ್ತಾರೆ. ನೋಡ್ಕೊಂಡು ಆ ಗುಹೆಯಲ್ಲಿ ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಡು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆ ಲಿಂಕ್ಗಳು ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ತೆಗೆದಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ಅಲ್ಲಿ ನೋಡ್ಕೊಂಡು ನೀವು ಮುಗಿಸ್ಕೊಂಡು ತಿರ್ಗಾ ಈ ಕಡೆ ಬಂದರೆ ಬ್ಯಾಕ್ ಸೈಡೇ ಬರ್ತದೆ. ಬ್ಯಾಕ್ ಸೈಡೇ ಬಂದು ದೊಡ್ಡ ಈಶ್ವರ ಸ್ಟ್ಯಾಚ್ಯೂಸ್ 65 ಅಡಿ ಸ್ಟ್ಯಾಚ್ಯೂ ಇದೆಲ್ಲ ಈಶ್ವರ ಅಂದ್ರೆ ಅಲ್ಲಿ ಬರ್ತೀವಿ. ಅಲ್ಲಿ ಬಂದರೆ ನಮಗೆ ಒಂದು ಕಾಯಿನ್ ಕೊಡ್ತಾರೆ. ಆಮೇಲೆ ಒಂದು ದೀಪ ಕೊಡ್ತಾರೆ.
ಆಮೇಲೆ ಎಲ್ಲಿದು ಶನಿ ಭಗವಾನ್ ಮುಖಾಂತರ ಅದು ಎಲ್ಲಿ ಇದು ಕೊಡ್ತಾರೆ, ಅದನ್ನೆಲ್ಲ ಕೊಟ್ಟು ತಗೊಂಡು ನಾವು ಫಸ್ಟ್ ಬಂದು ದೀಪ ಅಂಟಿಸ್ತೀವಿ. ದೀಪ ಬಂದು ನಾವು ಅಂಟಿಸ್ಬಿಟ್ಟು ಅಲ್ಲಿ ನೀರು ಹಾಕಿರ್ತಾರೆ, ನೀರು ಒಳಗಡೆ ಬಿಡ್ಬೇಕು. ದೀಪವನ್ನು ಅಂಟಿಸೋದ ಕ್ಯಾಂಡಲ್ ಟೈಪ್ ಕೊಟ್ಟಿರ್ತಾರೆ, ಆ ಕ್ಯಾಂಡಲ್ ಅಂಟಿಸ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಅದು ದೊಣ್ಣೆ ಬರ್ತದೆ, ದೊಣ್ಣೆಯಲ್ಲಿ ಇಟ್ಬಿಟ್ಟು ನೀರಲ್ಲಿ ಬಿಟ್ರೆ ಅದು ನೀರಲ್ಲಿ ಹೋಗುತ್ತೆ. ಅದು ಅಂಟಿಸ್ಬಿಟ್ಟು ಬಿಡ್ಬೇಕು. ಅಂಟಿಸ್ಬಿಟ್ರೆ ಅದೊಂದು ಇದು ಕೊಡ್ತಾರೆ. ನೆಕ್ಸ್ಟ್ ಒಂದು ಕಾಯಿನ್ ಕೊಡ್ತಾರೆ, ಕಾಪರ್ದು ಓಂ ನಮಃ ಶಿವ ಅಂತ ಕಾಯಿನ್ ಬರ್ತಿರ್ತದೆ. ಆ ಕಾಯಿನ್ ಬಂದು ನಾವು 7 ಸಲ ಹೇಳ್ಬಿಟ್ಟು 7 ಟೈಮ್ಸ್ ಹೇಳ್ಬಿಟ್ಟು ನಾವು ಅದರ ಕಾಯಿನ್ ಅನ್ನ ಜಾಗ ಹಾಕಿದ್ರೆ ಅದು ವಿಡಿಯೋದಲ್ಲಿ ತೋರಿಸ್ತೀವಿ. ಜಾಗ ಹಾಕಿದ್ರೆ ಆ ಜಾಗದಲ್ಲಿ ನಾವು 7 ಟೈಮ್ ಹೇಳ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಹೇಳ್ಬಿಟ್ಟು ನಾವು 7 ಸಲ ಹೇಳ್ಬಿಟ್ಟು ಆ ಕಾಯಿನಲ್ಲಿ ನಾವು ಏನು ಅನ್ಕೊಂತೀವೋ ಅದು ಅನ್ಸ್ಕೊಂಡು ಏನು ಆಗ್ಬೇಕಂತ ಬಂದಿರ್ತೀವೋ ಅದನ್ನ ನೆನ್ಸ್ಕೊಂಡು ಅಲ್ಲಿ ಹಾಕಿದ್ರೆ ಕಾಯಿನ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ಅದು ಅಲ್ಲಿಂದ ಮುಗಿಸ್ಕೊಂಡು ನಾವು ದೊಡ್ಡ 65 ಅಡಿ ಈಶ್ವರನ ಒಂದು ಕೈ ಮುಗಿದ್ಬಿಟ್ಟು ದರ್ಶನ ಮಾಡ್ಕೊಂಡು ಅಲ್ಲಿಂದ ನಮ್ಮ ಮುಂದೆ ಬಂದ ಶಿವನ ಲಿಂಗ ಇಟ್ಟಿರ್ತಾರೆ. ಶಿವನ ಲಿಂಗ ಇದೆ, ಅಲ್ಲಿಂದ ದೊಡ್ಡ ಲಿಂಗ ಒಂದು ದೊಡ್ಡ ಲಿಂಗ ಇಟ್ಟಿದ್ದಾರೆ. ಅದನ್ನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಹೋದ್ರೆ ಆ ದರ್ಶನ ಲಿಂಗ ಶಿವಲಿಂಗ ಒಂದು ಸಕಲ ಇದೆ, ಆ ದರ್ಶನ ಮಾಡ್ಕೊಂಡು ಹಂಗೆ ನಾವು ಮುಂದೆ ಬರ್ತೀವಿ. ಮುಂದೆ ಬಂದ್ರೆ ಇದು ಕೊಡ್ತಾರೆ ನಮಗೆ, ಒಂದು ಟೋಕನ್ ಕೊಡ್ತಾರೆ. ಟೋಕನ್ ತಗೋಬೇಕಂತಾರೆ. ಅದರಲ್ಲಿ ಬಟ್ಟೆ, ಸ್ವಲ್ಪ ಅಕ್ಕಿ, ಆಮೇಲೆ ಅಗರಬತ್ತಿ ಒಂದು, ಆಮೇಲೆ ಅವಲಕ್ಕಿದು ಇದು ಒಂದು ಕೊಟ್ಟಿರ್ತಾರೆ. ಅದು ಅದಕ್ಕೆ 100 ರೂಪಾಯಿ ಕೊಡಿ ಅಂತ ಇಸ್ಕೊಂಡ್ಬಿಡ್ತಾರೆ. 100 ರೂಪಾಯಿ ಕೊಡಿ ಅಂತಾರೆ. ಟೋಟಲ್ ಬಂದು 350 ರೂಪಾಯಿ ಆಗುತ್ತೆ ಬರೀ ತನಕ ಬರೋಕ್ಕೆ. ಅಲ್ಲಿ ತೊಗೊಂಡೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ರೆ ಅವರು ನಮ್ಮ ಲೈನಲ್ಲಿ ನಿಂತ್ಕೊಂಡ್ರೆ ಜನ ಇರ್ತಾರೆ. ಲೈನಲ್ಲಿ ನಿಂತ್ಕೊಂಡ್ರೆ ಇದು 24 hours ಓಪನ್ ಇರ್ತದೆ. 24 hours ಓಪನ್ ಇರ್ತದೆ. ಜನ ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಜನ ಅದು ಲೈನಲ್ಲಿ ತುಂಬ ಜನ ಇದ್ರು, 5-6 ಜನ ಇದ್ರು. ಆ ಲೈನ್ ಹಿಂದೆ ಹೋದೆ ಅವರು ನಿಮ್ಮ ಕುಣಿಸ್ಬಿಟ್ಟು ಹೋಮ ಮಾಡಿಸ್ತಾರೆ. ಈ ಕಡೆ ಕುಣಿಸ್ಬಿಟ್ಟು ಹೋಮ ಮಾಡಿಸ್ಬಿಟ್ಟು ನಿಮ್ಮ ಗೋತ್ರ ಎಲ್ಲ ಕೇಳ್ತಾರೆ. ಗೋತ್ರ, ರಾಶಿ ಯಾರು ಹೆಸರು ಪೂಜೆ ಮಾಡಬೇಕೆಲ್ಲ ಕೇಳ್ತಾರೆ. ನಕ್ಷತ್ರ ಎಲ್ಲ ಕೇಳ್ತಾರೆ. ಆ ನಕ್ಷತ್ರದೆಲ್ಲ ಹೇಳಿದ್ರೆ ನಮ್ಗೆ ಹೋಮ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲೇ ಮುಗಿಸ್ಕೊಂಡು ಅದೆಲ್ಲ ಮಾಡ್ತಾರೆ. ಒಂದು 5-6 ನಿಮಿಷ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ದೊಡ್ಡದು ಶಿವಂದು ಮೂರ್ತಿಯನ್ನು ನೋಡಕ್ಕೆ ತಗದಾಗಿದೆ. ಅಲ್ಲಿ ಮುಗಿಸ್ಕೊಂಡು ನಾವು ಹೋಮ ಮುಗಿಸ್ಕೊಂಡು ಆಚೆ ಅಲ್ಲೇ ಸೇಮ್ ಅಲ್ಲೇ ರೌಂಡಿಂಗ್ ಇರ್ತದೆ. ರೌಂಡ್ ಹಾಕೊಂಬರ್ಬೇಕು. ಆಚೆ ಒಂದು ದೊಡ್ಡ ಮೂರ್ತಿ 65 ಅಡಿ ಇದು ಶಿವಲಿಂಗ ದರ್ಶನ ಮಾಡ್ಕೊಂಡು ನಾವು ಈ ಕಡೆಗೆ ಬಂದರೆ ಇದಿದೆ, ನವರಗಳಿದೆ. ನವರಗಳ ಹತ್ರ ಕಪ್ಪೆಲ್ಲ ಕೊಟ್ಟಿರ್ತಾರಲ್ಲ, ಅಲ್ಲಿ ತೊಗೊಂಡು ಅಲ್ಲಿ ಇಟ್ಬಿಡೋದು ಅಷ್ಟೇ. ಅದನ್ನ ಅವರು ಕಪ್ಪೆಲ್ಲ ಒಂದು ಕೊಡ್ತಾರೆ. ಅಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ನಾವು 9 ರೌಂಡು ರೌಂಡ್ ಹೊಡ್ಕೊಂಡು ಅಲ್ಲಿ ಡಿಸೈನ್ ಸಗದ ಮಾಡೋರೆ. ಸೋಲಾರ್ ಸಿಸ್ಟಮ್ನೇ ಮಾಡವ್ರೆ. ಸೋಲಾರ್ದು ಹೆಂಗಿದೆ ಅದೇ ಥರ ಮಾಡಿದೆ, ಡಿಸೈನ್ ಕೊಟ್ಟವ್ರೆ. ಒಂಥರ ಗ್ಲೋಬಲ್ ಟೈಪ್ ಮಾಡಿಬಿಟ್ಟು ಚೆನ್ನಾಗಿದೆ. ಅದನ್ನು ನೋಡೋಕ್ಕೂ ಚೆನ್ನಾಗಿದೆ. ಅಲ್ಲಿ ಮುಗಿಸ್ಕೊಂಡು ಬೇಕಾದ್ರೆ ಒಂದು 15 ನಿಮಿಷ ಬೇಕಾದ್ರೆ ಕುತ್ಕೋಬೋದು. ಅಲ್ಲಿ ಆರಾಮಾಗಿ ಕುತ್ಕೊಂಡು ಕುತ್ಕೋ ಜಾಗ ಇದೆ. ಆರಾಮಾಗಿ ಕುತ್ಕೋಬೋದಲ್ಲಿ. ಕುತ್ಕೊಂಡು ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮ್ ಸ್ಪೆಂಡ್ ಮಾಡಿ ಬೇಕಾದ್ರೆ ನೀವು ಆಚೆ ಬರ್ಬೋದು. ಆಚೆ ಬಂದ್ಬಿಟ್ರಿ ಹೊರಗಡೆ ಹೋಗೋಕ್ಕಾಗಲ್ಲ. ಒಂದ್ಸಲ ಬಂದ್ಬಿಟ್ಟು ಎಂಟ್ರಿಗೆ ಹೋಗ್ಬಿಟ್ರೆ ಮುಗಿದಿರ್ತದೆ. ನಿಮಗೆ 250 ರೂಪಾಯಿ ನಿಮ್ಮ ಟೋಕನ್ ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಟೋಟಲ್ 350 ರೂಪಾಯಿ ಇಸ್ಕೊಂಡ್ಬಿಡ್ತಾರೆ ಅಲ್ಲಿಗೆ. ಒಂದ್ಸಲ ನೀವು ಆಚೆ ಬಂದ್ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಅಲ್ಲಿಗೆ ಕುತ್ಕೋಬೋದು. ತಿರುಗಿ ಇನ್ನೊಂದ್ಸಲ ನೋಡಿದ್ರೆ ಆಗಲ್ಲ. ನೀವು ಏನಿದ್ರು 65 ಅಡಿ ಶಿವಲಿಂಗ ಬಗ್ಗೆ ನೋಡ್ಕೋಬೋದು. ಬೇಕಾದ್ರೆ ಆಮೇಲೆ ನವಗ್ರಹ ನೋಡ್ಕೋಬೋದು ಅಷ್ಟೇ. ನೀವು ಇನ್ನೇನಲ್ಲಿ ಕರೆಕ್ಟಾಗೆಲ್ಲ ಲಾಕ್ ಮಾಡಿ ಇಕ್ಕಿರ್ತಾರೆ. ಈ ಕಡೆ ಆ ಕಡೆ ನಾವು ಹೋಗೋಕ್ಕಾಗಲ್ಲ. ತುಂಬ ಸಿಸ್ಟಮ್ ಮಾಡವ್ರೆ. ಆದರೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅಷ್ಟೇ. ಆಚೆ ಹೋಗೋಕ್ಕಾಗಲ್ಲ. ಆಚೆ ನಾವು ಬರ್ಬೇಕಾದ್ರೆ ಒಂದು ಎಕ್ಸಿಟ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಎಕ್ಸಿಟ್ ಮಾಡಿಕೊಂಡು ಆಚೆ ನಾವು ಬಂದ ತಕ್ಷಣ ಅಲ್ಲಿ ಬುಕ್ಸ್ಗಳು ಇಕ್ಕಿರ್ತಾರೆ.
ಆಮೇಲೆ ಒಂಥರ ಬೇಕಾದ್ರೆ ಅಲ್ಲೇ ರುದ್ರಾಕ್ಷಗಳು ಕೊಡ್ತಾರೆ, ಮಾರ್ತಾರೆ, ಇಸ್ಕೋಬೋದು. ರುದ್ರಾಕ್ಷಗಳು ಸೇಲ್ ಇದೆ. ಆಮೇಲೆ ಸುಮಾರು ನಿಮ್ಗೆ ಯಾವ ಥರ ಡಿಸೈನ್ ರುದ್ರಾಕ್ಷಗಳು ದಾರಗಳಿದೆ, ಕೈ ಕಟ್ಟೋದು, ಆಮೇಲೆ ಕತ್ತು ಕಟ್ಟೋ ದಾರಗಳು ಇದೆ. ಅದನ್ನೆಲ್ಲ ಮಾರಾಟಗಳು ಇರ್ತದಲ್ಲಿ, ಮಾರಾಟ ಇದೆ, ಅದು ತೊಗೋಬೋದು. ಆಮೇಲೆ ಆಚೆ ಕಡೆ ಬಂದರೆ ನಾವು ಆಚೆ ಎಕ್ಸಿಟ್ ಆಗಿಬಿಟ್ರೆ ಬುಕ್ಸ್ಗಳು ಇಕ್ಕಿದ್ದಾರೆ, ಬುಕ್ಸ್ಗಳು ಸೇಲಲ್ಲಿ ಇಕ್ಕಿದ್ದಾರೆ. ಬುಕ್ಸು ಡೊನೇಷನು ಆ ಥರ ಬೇಕಾದ್ರೆ ನಾವು ಮಾಡ್ಕೋಬೋದು. ಬುಕ್ಸು ಆಮೇಲೆ ದೇವ್ರ ಫೋಟೋಗಳು, ಶಿವಲಿಂಗದು, ಗಣಪತಿ ಫೋಟೋಗಳು ಅದೆಲ್ಲ ಇಕ್ಕಿದ್ದಾರಲ್ಲಿ. ಆಚೆ ಕಡೆ ಸೇಲೆಲ್ಲ ಇದೆ, ಸೇಲ್ ತೊಗೋಬೋದು. ಮತ್ತು ಪರ್ಚೇಸ್ ಮಾಡ್ಕೋಬೋದು. ಏನು ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಆಚೆ ಕಡೆ ಹಂಗೆ ಎಕ್ಸಿಟ್ ಆಚೆ ಬಂದರೆ ನಾವು ಸುಮಾರು ಒಂದು 10-15 ಅಂಗಡಿಗಳಿದೆ. ಈ ಥರ ದೇವ್ರದ್ದು, ಆಮೇಲೆ ವಿಗ್ರಹಗಳು ಅಂತ ಸಣ್ಣ ಅಂಗಡಿಗಳು, ಆಮೇಲೆ ಫುಡ್ ಐಟಮು. ಆಮೇಲೆ ಅಲ್ಲೇ ಎಕ್ಸಿಟಲ್ಲೇ ನೀವು ಚಪ್ಪಲ್ ಸ್ಟ್ಯಾಂಡ್ ಇದೆ, ಚಪ್ಪಲ್ ತೊಗೊಂಡು ವಾಪಸ್ ಬಂದ್ಬಿಡೋದು ಅಷ್ಟೇ. ಅದೇ ಮುಗೀತು. ಆಮೇಲೆ ಫುಡ್ ಐಟಮ್ಗಳು ಇಕ್ಕಿದ್ದಾರೆ. ಆಮೇಲೆ ದೇವ್ರದ್ದು ಸಾಮಾನುಗಳು ಇಕ್ಕಿದ್ದಾರೆ. ಆ ಥರ ಏನೇ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಅಲ್ಲಿ ಸುಮಾರು ಒಂದು 10-15 ಅಂಗಡಿಗಳಿವೆ. ಆಮೇಲೆ ತಿಂಡಿಗಳಿದೆ, ಆಮೇಲೆ ಶುಗರ್ಗನ್ ಜ್ಯೂಸ್ಗಳು ಅಂಥದ್ದೆಲ್ಲ ಮಾಡಿ ಇಕ್ಕಿದ್ದಾರಲ್ಲಿ. ಸುಮಾರು ಒಂದು 15 ಅಂಗಡಿಗಳಿದೆ, ಚಿಕ್ಕದಾಗಿ ಅಂಗಡಿಗಳಿದೆ, 15 ಅಂಗಡಿಗಳು. ಆ ಶಿವರಾತ್ರಿ ದಿವಸ ಸುಮಾರು ಜನ ಬರ್ತಾರೆ. ಇದು 1995 ಓಪನ್ ಆಗಿರೋದು. ಸುಮಾರು ಒಂದು ವರ್ಷಕ್ಕೆ ಹಂಗೆ ಏನಿದ್ರೂ ಒಂದು 5 ಲಕ್ಷ ಜನ ಬಂದು ವಿಸಿಟ್ ಮಾಡ್ತಾರಲ್ಲಿ. ಶಿವರಾತ್ರಿ ಬಂದು 2 ಲಕ್ಷದ ಜನ ಬರ್ತಾರೆ, 2 ಲಕ್ಷ ಜನರು ಬರ್ತಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲಿ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸೇಮ್ 335 ಬಸ್ ಇದೆ. ಓಲ್ಡ್ ಏರ್ಪೋರ್ಟ್ ರೋಡ್ ಇದು. ಗೂಗಲಲ್ಲಿ ನೀವು ಶಿವಮ್ ಟೆಂಪಲ್ ಹಾಕಿದ ತಕ್ಷಣ ಬರ್ತದೆ. ಆರಾಮಾಗಿ ನೋಡ್ಬೋದು. ನೋಡೋಕೆ ಚೆನ್ನಾಗಿದೆ. ಒಂದು ಪೀಸ್ಫುಲ್ ಆಗಿದೆ ನೋಡೋಕೆ. ಶಿವನ್ ದೊಡ್ಡ ವಿಗ್ರಹ ನೋಡಿದ್ರೆ ಒಂಥರ ಪೀಸ್ಫುಲ್ ಆಗಿದೆ, ಒಂಥರ ನೋಡೋಕೆ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ವೀಡಿಯೋ ಮಾಡೋಕ್ಕೆ ತುಂಬ ಈಸಿ ಇರ್ತದೆ ಫ್ರೆಂಡ್ಸ್. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. 335 ಬಸ್ ಇದೆ. ಗೂಗಲಲ್ಲಿ ನೀವು ಮ್ಯಾಪ್ ಹಾಕಿದ ತಕ್ಷಣ ಬರ್ತದೆ. ಆರಾಮಾಗಿ ಟೂಲರ್ ರೋಡು ಬರ್ಬೋದು ಫ್ರೆಂಡ್ಸ್. ಚೆನ್ನಾಗಿದೆ, ವಿಸಿಟ್ ಮಾಡಿ ಫ್ರೆಂಡ್ಸ್. ಬೇಕಾದ್ರೆ ಪಕ್ಕದಲ್ಲಿ ಮಾಲ್ ಇದೆ ಅಂತಂದರೆ ಮಾಲ್ ವಿಸಿಟ್ ಮಾಡಿ. ಕೆಂಪುಟ್ ಮಾಲ್ ಇದೆ, ಹಾಗೆ ಟೈಮ್ ಪಾಸ್ ಮಾಡ್ಕೊಂಬರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ವಿಸಿಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವು ಶೇರ್ ಮಾಡಿದ್ರೇ ನಮಗೆ ವೀಡಿಯೋಗಳು ಆಗಲಿ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ನಿಮಗೋಸ್ಕರ ಮಾಡ್ತಾಯಿದ್ವಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.